ನಮಸ್ಕಾರ ಸ್ನೇಹಿತರೆ. ನೆಲಮಂಗಲದಲ್ಲಿ JDS ಪಕ್ಷ ಸಂಘಟನೆಯಲ್ಲಿ ಫ್ಲಾಪ್ ಮುಂದೇನು? ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ವೀಕ್ಷಕರೇ, ಕಳೆದ 2 ಅಥವಾ 3 ದಿನಗಳ ಹಿಂದಷ್ಟೇ ನೆಲಮಂಗಲದ ಒಂದು ಖಾಸಗಿ ಸಮುದಾಯ ಭವನದಲ್ಲಿ ಒಂದು BLO 2 ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ JDS ಪಕ್ಷದವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಒಂದು ಕಾರ್ಯಕ್ರಮದ ಆಯೋಜನೆಯ ಸಂದರ್ಭದಲ್ಲಿ ಸ್ವತಃ JDSನ ವರಿಷ್ಠ ರಾಜಕಾರಣಿ ಇ ಕೃಷ್ಣಪ್ಪ ಇವರು ಮಾಜಿ MLCಗಳು. ಸ್ವತಃ ಅವರೇ ಹೇಳೋ ಪ್ರಕಾರ ನೆಲಮಂಗಲದಲ್ಲಿ JDS ಪಕ್ಷ ಸಂಘಟನೆಯಲ್ಲಿ ಫ್ಲಾಪ್ ಆಗಿದೆ. ಫ್ಲಾಪ್ ಆಗಲು ಕಾರಣ ಕಾರ್ಯಕರ್ತರು ಅಲ್ಲ, ಈ ಒಂದು ಪಕ್ಷದ ಜವಾಬ್ದಾರಿಯುತ ಮುಖಂಡರು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಎಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಕಾರ್ಯಕರ್ತರು ನಂಬಿರುವಂತಹ ಮುಖಂಡರು ಮಾತ್ರ ತಮ್ಮ ವೈಯಕ್ತಿಕ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಇಟ್ಕೊಂಡು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಅವ್ರ ಮಾತನ್ನು ನಾನೇನು ಕೇಳಬೇಕು, ನಾನು ಯಾಕೆ ಇವ್ರ ಮಾತನ್ನು ಕೇಳಬೇಕು ಅನ್ನುವಂತಹ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಇವತ್ತು JDS ಪಕ್ಷದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಬಹಳಷ್ಟು ಪ್ರಭಾವಿ ರಾಜಕಾರಣಿಗಳು JDS ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕೂಡ ಆಗಿರುವಂಥದ್ದು. ಇಂತಹ ಹಲವಾರು ವಿಚಾರಗಳನ್ನು ಇ ಕೃಷ್ಣಪ್ಪನವರು ವೇದಿಕೆ ಮೇಲೆ ಬಹಿರಂಗವನ್ನು ಪಡಿಸಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ JDS ಪಕ್ಷ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಿ 2028ರ ಚುನಾವಣೆ ಕೂಡ ಬರ್ತಾ ಇರುವಂಥದ್ದು. ಆ ಒಂದು ಚುನಾವಣೆಯನ್ನು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು, ಈ ಎಲ್ಲ ಸಮಸ್ಯೆಗಳನ್ನು, ಒಳಜಗಳಗಳನ್ನು ಬದಿಗಿಟ್ಟು ನಾವು ಪಕ್ಷವನ್ನು ಕಟ್ಟಬೇಕು. ಪಕ್ಷವನ್ನು ಕಟ್ಟಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಜೊತೆಗೆ ತಗೊಂಡು ನಾವು ಹೋದಾಗ ಮಾತ್ರ ಈ ಒಂದು ಪಕ್ಷದ ಸಂಘಟನೆ ಮಾಡಲಿಕ್ಕೆ ಸಾಧ್ಯ. 2028ರ ಚುನಾವಣೆಯನ್ನು ನಾವು ಗೆಲ್ಲಲು ಸಾಧ್ಯ ಅನ್ನುವಂತಹ ಮಾತನ್ನು ಇ ಕೃಷ್ಣಪ್ಪ ಅವರು ಹೇಳಿರುವಂಥದ್ದು. ಇನ್ನು ಕೇವಲ ಅವ್ರದ್ದು 1.5 ವರ್ಷನೇ ಲೆಕ್ಕಾಚಾರ ಇರೋದು. ಈ 1.5 ವರ್ಷದಲ್ಲಿ ಅವ್ರ ಕುದುರೆ ಕೆಳಗಿಳಿಸಲೇಬೇಕು ಅಂತ ಅಂದರೆ ತಾವೆಲ್ಲ ಒಗ್ಗಟ್ಟಾಗಿರಬೇಕು. ಮೇಲ್ಗಡೆ ಲೀಡ್ರು, ಮುಂದೆ ಇರೋರೆಲ್ಲ ಒಗ್ಗಟ್ಟಾಗಿದ್ದಾರೆ. ಮೇಲ್ಗಡೆ ಇರೋ ಲೀಡ್ರುಗಳು ನಿಮ್ಮಲ್ಲೇ ಒಬ್ರಿಗೊಬ್ರು ಸರಿಯಾದ ಒಂದು ಸಹಬಾಳ್ವೆ ಇಲ್ಲ. ನಿಜಕ್ಕೂ ಅವರು ಹೇಳಿರೋ ಮಾತುಗಳೆಲ್ಲ ಅಕ್ಷರಶಃ ಸತ್ಯ ಕೂಡ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ನೆಲಮಂಗಲಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ನಾನು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ಮಕ್ಕಳಿಲ್ಲದೆ ತಬ್ಬಲಿ ಆಯ್ತಾ JDS ಪಕ್ಷ ಅನ್ನುವಂಥ ವಿಚಾರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ನೆಲಮಂಗಲದಲ್ಲಿ JDS ಪಕ್ಷ ಮಕ್ಕಳಿಲ್ಲದ ಒಂದು ಮನೆಯಾಗಿದೆ. ಮನೆಯಲ್ಲಿ ಮಕ್ಕಳೇ ಇಲ್ಲ, ತಂದೆ ತಾಯಿ ಇಬ್ಬರೇ ಇರೋದು. ತಂದೆ ತಾಯಿ ಇಬ್ರು ಏನ್ ಮಾಡ್ತಾರೆ? ಏನು ಮಾಡೋದಕ್ಕಾಗಲ್ಲ. ಇರುವಂತಹ ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ತಿಲ್ಲ. ಹೋದಂತಹ ಮಕ್ಕಳನ್ನ ಕರ್ಕೊಂಡ್ಬರೋಕೆ ಅವಕಾಶ ಇಲ್ಲ. ಆಗಸ್ಟ್ 6ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ನೆಲಮಂಗಲಕ್ಕೆ ಬರ್ತಾ ಇದ್ದಾರೆ. ಆ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ? ಹೋಬಳಿಗಳಲ್ಲಿ ಅಧ್ಯಕ್ಷರಿಲ್ಲ, ಒಂದು ಒಳ್ಳೆ ಸ್ಥಾನಮಾನ ಇರುವಂತಹ ಲೀಡರ್ ಇಲ್ಲ. ಅಲ್ಲಿ ಯಾರೋ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮದಲ್ಲಿ, ಹೆತ್ತವ್ರಿಗೆ ಹೆಗಣ ಮುದ್ದು ಅಲ್ವಾ, ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ JDS ಅಲ್ಲಿ ಯಾರು ಹೋಗಿದ್ದಾರ್ರಿ? ಎಲ್ಲ ಇಲ್ಲೇ ಇದ್ದಾರೆ, ಹೋಗೋರು ಹೋಗ್ಲಿ ಬಿಡ್ರಿ, ಬೇರೆಯವ್ರು ಇಲ್ವಾ ರಾಜಕಾರಣ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಅವತ್ತು ಹೇಳಿದಂತ ಮಾತು ಕೆಲವು ಮುಖಂಡರಿಗೆ ಬೇಸರ ಕೂಡ ಆಗಿತ್ತು. ಆದರೆ ಇವತ್ತು ಅವರದೇ ಪಕ್ಷದ ಒಬ್ಬ ಜವಾಬ್ದಾರಿಯುತ ಮುಖಂಡ ಆ ಮಾತನ್ನು ಹೇಳಿದ್ದಾರೆ. ಪಕ್ಷದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳನ್ನು ಎತ್ತಿ ಹಿಡಿದಿದ್ದಾರೆ. ಪಕ್ಷದಲ್ಲಿ ಯಾವ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಆಗ್ತಾ ಇದ್ದಾವೆ, ಪಕ್ಷ ಸಂಘಟನೆ ಏನಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಸಹ ಹೇಳಿದ್ದಾರೆ. ವೀಕ್ಷಕರೇ, ಈಗಾಗಲೇ ತಾವು ನೋಡ್ತಾ ಬಂದಿದ್ದೀರಾ ನೆಲಮಂಗಲದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಯಾವ ರೀತಿಯಾದಂತಹ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ. ಬರೇ ಸುಳ್ಳುಗಳನ್ನು ಹೇಳೋದ್ರ ಮುಖಾಂತರ ನೆಲಮಂಗಲದ ಅಭಿವೃದ್ಧಿ ಮಾಡಿದ್ದೀನಿ, ಸಾವಿರಾರು ಕೋಟಿ ಹಣವನ್ನು ನಾನು ಅನುದಾನವಾಗಿ ತಂದಿದ್ದೀನಿ, ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಸುಳ್ಳುಗಳನ್ನೇ ಹೇಳ್ತಾ ಬಂದಿದ್ದಾರೆ. ಇವರು ಮಾಡ್ತಾ ಇರುವಂತಹ ಕೆಲಸಗಳು ಯಾವುದೂ ಕೂಡ ಇವರ ಒಂದು ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಕೆಲಸಗಳು ಅಲ್ಲ. ಆ ಟೆಂಡರ್ಗಳು ಕೂಡ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ಸರ್ಕಾರದ ಅನುದಾನದಲ್ಲಿ ಬಂದಂತಹ ಹಣದಲ್ಲಿ ಮಾಡಿರುವಂತಹ ಕಾಮಗಾರಿಗಳು ಅಲ್ಲ ಅನ್ನೋದನ್ನ ನಾನು ಈಗಾಗಲೇ ಸಾಕಷ್ಟು
ಸಾಕಷ್ಟು ಬಾರಿ ಹೇಳಿದ್ದೀನಿ. ಜೊತೆಯಲ್ಲಿ ಶಾಸಕರಿಗೆ ಒಂದು ಮನವಿ ಕೂಡ ಮಾಡಿದ್ದೀನಿ. ನಿಮ್ಮ ಸರ್ಕಾರದ ಅವಧಿಯಲ್ಲಿ 2023ರ ಚುನಾವಣೆಯ ನಂತರದ ದಿನಗಳಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಇಂತಿಷ್ಟು ಅನುದಾನಗಳು, ಇಂತಿಂಥ ಯೋಜನೆ ಅಡಿಯಲ್ಲಿ ಇಂತಿಂಥ ಕಾಮಗಾರಿಗಳಿಗೆ ಕೊಟ್ಟಿದ್ದೀನಿ ಅನ್ನೋದನ್ನ ದಾಖಲೆ ಮೂಲಕ ನನಗೆ ಕೊಡಿ, ನಿಮ್ಮ ಸರ್ಕಾರದ ಒಂದು ರೈಟಿಂಗ್ನಲ್ಲಿ ಇರುವಂಥ ದಾಖಲೆಗಳನ್ನು ಕೊಡಿ ಅಂತ ಕೇಳಿದ್ದೀನಿ. ಆದರೆ ಇದುವರೆಗೂ ಕೂಡ ಶಾಸಕರು ಅದನ್ನು ಮಾಡಿಲ್ಲ. ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ನೆಲಮಂಗಲದಲ್ಲಿ ಈ ರೀತಿಯಾದಂತಹ ರಾಜಕಾರಣ ನಡೀತಾ ಇದ್ರೂ ಕೂಡ ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷಗಳನ್ನು ಟೀಕಿಸ್ತಾ ಇದ್ದಾರೆ ಶಾಸಕರು. ಈ ಹಿಂದೆ ಇದ್ದಂತಹ ಶಾಸಕರ ಕಾರ್ಯವೈಖರಿಗಳನ್ನು ಎತ್ತಿ ಹಿಡಿತಾ ಇದ್ದಾರೆ. ಅವರು ಮಾಡಿದಂತಹ ಕೆಲಸಗಳಲ್ಲಿ ಏನೆಲ್ಲ ಲೋಪದೋಷಗಳಿದ್ವು, ಅವ್ರು ಇಲ್ಲಿ ತಾಲೂಕಿಗೆ ಏನೇ ಕೊಡುಗೆಯನ್ನು ಕೊಟ್ಟಿಲ್ಲ, ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತಾ ಬಂದಿದ್ದೀನಿ. ಶಾಸಕರು 10 ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ನೆಲಮಂಗಲದ ಅಭಿವೃದ್ಧಿಗೆ ಶ್ರಮಿಸಿಲ್ಲ. ನಾನು ಮಾತ್ರ ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ನನ್ನಿಂದ ಮಾತ್ರ ಸಾಧ್ಯ, ಬೇರೆ ಯಾವ ಶಾಸಕನಿಂದನೂ ನೆಲಮಂಗಲ ಅಭಿವೃದ್ಧಿ ಆಗೋದಿಲ್ಲ. ಈಗಾಗಲೇ 1,500 ಕೋಟಿ ಹಣವನ್ನು ನಾನು ಅನುದಾನವಾಗಿ ತಂದು ನೆಲಮಂಗಲನ ಉದ್ಧಾರ ಮಾಡಿದ್ದೀನಿ, ಏಳಿಗೆಯನ್ನು ಪಡಿಸಿದ್ದೀನಿ, ಅಭಿವೃದ್ಧಿಯನ್ನು ಮಾಡಿದ್ದೀನಿ ಅಂತ ಬಡಾಯಿ ಕೊಚ್ಕೊಂತ ಇದ್ರು ಕೂಡ JDS ಪಕ್ಷದ ಆ ಶಾಸಕರು ಅಥವಾ JDS ಪಕ್ಷದ ತಾಲೂಕು ಅಧ್ಯಕ್ಷರು ಅಥವಾ JDS ಪಕ್ಷದ ಪ್ರಭಾವಿ ಮುಖಂಡರುಗಳು ಮಾತ್ರ ಮೌನ ಮೆರೆದಿದ್ದಾರೆ. ಕಾರಣ ಒಳಜಗಳ. ಇವರ ಒಳಜಗಳದ ಬಿಕ್ಕಟ್ಟಿನಿಂದ ಇವತ್ತು ಸ್ಥಳೀಯ ಶಾಸಕರಿಗೆ ಕೌಂಟ್ರ್ ಕೊಡೋಕ್ಕಾಗದೆ ಇವರು ಮೂಕ ಸ್ತಬ್ಧರಾಗಿ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು. ಈ ವಿಚಾರಗಳನ್ನೇ ಮುಂದೆ ಇಟ್ಕೊಂಡು ಈ ಕೃಷ್ಣಪ್ಪ ಅವರು, ನೀವುಗಳು ಕೌಂಟ್ರ್ ಕೊಡದೆ ಮೌನ ಮುರಿದರೆ ರಾಜಕೀಯದಲ್ಲಿ ಬೆಳವಣಿಗೆ ಆಗೋದಿಲ್ಲ, ರಾಜಕೀಯದಲ್ಲಿ ನೀವು ಉಳಿಯಲು ಸಾಧ್ಯವಿಲ್ಲ. ಅವ್ರು ಏನೇ ಮಾತಾಡಿದ್ರು ಕೂಡ ನಾವು ಪಕ್ಷಗತವಾಗಿ ಎಲ್ಲರೂ ಸೇರಿ ಅದಕ್ಕೆ ಆನ್ಸರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಸದೃಢವಾಗಿ ನೆಲಮಂಗಲದಲ್ಲಿ ನಿಲ್ಲುತ್ತೆ. ಕಾಂಗ್ರೆಸ್ ಶಾಸಕರ ವಿರುದ್ಧವಾಗಿ ನಾವು ಕೆಲಸವನ್ನು ಮಾಡೋಣ. ಅವರು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ, ಏನೆಲ್ಲ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ನಾವು ಎತ್ತಿ ಹಿಡಿಯೋಣ. ಅವರ ಪ್ರತಿಯೊಂದು ಮಾತಿಗೂ ನಾವು ಕೌಂಟ್ರ್ ಕೊಡೋದ್ರ ಮುಖಾಂತರ ಸಮಾಜಕ್ಕೆ ಸರಿ ತಪ್ಪಿನ ಅರಿವನ್ನು ಮೂಡಿಸೋಣ ಅನ್ನುವಂತಹ ಮಾತುಗಳನ್ನು ಸಹ ವೇದಿಕೆಯಲ್ಲಿ ಆಡಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಳಜಗಳ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಶಾಸಕರ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆ ಅಂದರೆ 2028ರ ಒಂದು ಚುನಾವಣೆ ಏನು ಬೇಕಾದರೂ ಆಗ್ಬೋದು, ಯಾವ ರೀತಿ ಬೇಕಾದರೂ ಆಗಬಹುದು, ಯಾವ ರೀತಿಯ ತಿರುವು ಬೇಕಾದರೂ ಪಡ್ಕೋಬಹುದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕರ ವಿರುದ್ಧ ಪ್ರಭಾವಿ ಮುಖಂಡರುಗಳು ಇವತ್ತು ತಿರುಗಿ ಬಿದ್ದಿರುವಂಥದ್ದು. ಮೇಲ್ನೋಟಕ್ಕೆ ಅವರು ಜೊತೆಯಲ್ಲಿ ನಗ್ನಗ್ತಾ ಓಡಾಡ್ತಾ ಇದ್ದಾರೆ, ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಿರುಗಿ ಬಿದ್ದೇ ಬೀಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಇರುವಂಥದ್ದು. ಸಾಲದಕ್ಕೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರನ್ನು ಕೂಡ ಇಲ್ಲಿನ ಶಾಸಕರು ವಿರೋಧಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಸುಮಾರು 4,500 5 ಸಾವಿರ ಮತಗಳು ಇರುವಂತಹ ಸರ್ಕಾರಿ ನೌಕರರನ್ನು ಅವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಅವ್ರು ಯಾರು ಕೂಡ ಶಾಸಕರ ವಿಶ್ವಾಸದಲ್ಲಿ ಇಲ್ಲ. ನೌಕರರು ಕೂಡ ಅಂದರೆ ಸರ್ಕಾರಿ ನೌಕರರು ಕೂಡ ಇವತ್ತು ಶಾಸಕರ ವಿರುದ್ಧವಾಗಿ ಇರುವಂಥದ್ದು. ಮುಂಬರುವಂತಹ ಚುನಾವಣೆಯಲ್ಲಿ ಶಾಸಕರ ವಿರುದ್ಧ ಮತವನ್ನು ಹಾಕೋದಕ್ಕೆ ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಕಾಂಗ್ರೆಸ್ನ ಶಾಸಕರ ವಿರುದ್ಧವಾಗಿ ಸಾಕಷ್ಟು ಒಳ ಏಟುಗಳು, ಒಳ ಪಿತೂರಿಗಳು, ನೊಂದಂತಹ ವ್ಯಕ್ತಿಗಳಿಂದ ಸಾಕಷ್ಟು ಒಳ ಸಂಚುಗಳು ಕೂಡ ನಡೀತಾ ಇರುವಂಥದ್ದು. ಈ ಎಲ್ಲ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಏನಾದರೂ ವಿರೋಧ ಪಕ್ಷಗಳು ಒಳ್ಳೆಯ ಅಭ್ಯರ್ಥಿಯೊಂದಿಗೆ ಕ್ಷೇತ್ರಕ್ಕೆ ಬಂದು ಚುನಾವಣೆಯನ್ನು ಮಾಡಿದಲ್ಲಿ ಖಂಡಿತವಾಗಲೂ ಈಗಿರುವಂತಹ ಜನಪ್ರಿಯ ಶಾಸಕರು ಅಂತ ಹೇಳಿಕೊಂಡು ತನ್ನನ್ನು ತಾನು ಹುರಿದುಂಬಿಸ್ಕೊಂಡು ತನ್ನ ಬೆನ್ನನ್ನೇ ತಾನು ತಟ್ಕೊಂಡು ರಾಜಕಾರಣವನ್ನು ಮಾಡ್ತಿರುವಂತಹ ಎನ್ ಶ್ರೀನಿವಾಸ್ ಅವರಿಗೆ ತಕ್ಕ ಪಾಠವನ್ನು ಈ ಒಂದು ಕ್ಷೇತ್ರದಲ್ಲಿ ಕಲಿಸ್ಬೋದು ಅನ್ನುವಂತಹ ಸಾಕಷ್ಟು ವಿಚಾರಗಳು ಕೂಡ ಮುಂಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ JDS ಪಕ್ಷ ನಿಜವಾಗ್ಲೂ ನೆಲಮಂಗಲದಲ್ಲಿ ಸದೃಢವಾಗಿ ನಿಲ್ಲುತ್ತಾ, ಕ್ಯಾಂಡಿಡೇಟ್ ಯಾರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಆರಂಭ ಆಗಿರುವಂಥದ್ದು. ಇದುವರೆಗೂ ಕೂಡ JDS ಅಥವಾ BJP ಪಕ್ಷದ ಆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಡಿಕ್ಲೇರ್ ಆಗಿಲ್ಲ. ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿರುವಂಥದ್ದು. ಇಲ್ಲಿ ಬರುವಂತಹ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಪ್ರಶ್ನೆ ಆಗಿ ಉಳಿದಿರುವಂಥದ್ದು. ಎನ್ ಶ್ರೀನಿವಾಸ್ ಅವರ ವಿರುದ್ಧ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಬಲಿಷ್ಠವಾದಂತಹ ಒಬ್ಬ ಅಭ್ಯರ್ಥಿಯ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ಯಾರನ್ನ ಯಾವ ಪಕ್ಷ ಅಂದರೆ JDS
ಅಥವಾ BJPನ ಅನ್ನೋದು ಕೂಡ ಇಲ್ಲಿ ಡಿಕ್ಲೇರ್ ಆಗಿಲ್ಲ. ಬಹುತೇಕ JDS ಪಕ್ಷದ ಅಭ್ಯರ್ಥಿಯನ್ನೇ ನೆಲಮಂಗಲಕ್ಕೆ ಕೊಡ್ತಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. JDS ಪಕ್ಷದ ಅಭ್ಯರ್ಥಿ ಯಾರು, ನೆಲಮಂಗಲದ ಕಾಂಗ್ರೆಸ್ ಪಕ್ಷದ N. ಶ್ರೀನಿವಾಸ್ ಅವರ ಎದುರಾಳಿ ಯಾರು ಅನ್ನೋದು ಈಗಲೂ ಸಹ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹ ವಿಚಾರ. ಮುಂಬರುವಂತಹ ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಹುಬೇಗ ಸಿಗುತ್ತೆ ಅನ್ನೋದು ನಮಗೂ ಸಹ ಇರುವಂತಹ ಮಾಹಿತಿ. ಆದರೆ ಈ ಒಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರೇ ಬರಲಿ, ಏನೇ ಮಾಡಲಿ, ನಾವು ಮೊದಲಿಂದಲೂ ಹೇಳ್ತಾ ಬಂದಿದ್ದೀವಿ, ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿ ಯಾವ ಪಕ್ಷದ ಪರವಾಗಿಯೂ ಕೆಲಸ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ನಾವು ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಎತ್ತಿ ಹಿಡಿತೀವಿ. ಸಾರ್ವಜನಿಕರಿಗಾಗಿ ನಾವು ಧ್ವನಿ ಆಗ್ತೀವಿ, ಸಾರ್ವಜನಿಕರ ಧ್ವನಿಗೆ ಧ್ವನಿಗೊಡಿಸ್ತೀವಿ. ರೈತ ಪರ ಹೋರಾಟಗಾರರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಇಲ್ಲಿ ಆಗುವಂತಹ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರ ಈ ಎಲ್ಲದರ ವಿರುದ್ಧವಾಗಿ ನಮ್ಮ ವಾಹಿನಿ ಕೆಲಸ ಮಾಡುತ್ತೆ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲೇ ಇದ್ದು ಕೆಲಸ ಮಾಡ್ತೀವಿ. ಅಧಿಕಾರಶಾಹಿಗಳು ಯಾರೇ ಬರಲಿ, JDS ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ನಾವು ಮಾತ್ರ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಲೋಪದೋಷಗಳಲ್ಲಿ ಏನೆಲ್ಲ ತಪ್ಪುಗಳು ಕಾಣ್ತವೆ ಅದನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿ ಸಮಾಜದ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ವಿ. ಮುಂದೆನೂ ಕೂಡ ಮಾಡ್ತೀವಿ. ಅಧಿಕಾರ ಯಾರು ಬೇಕಾದ್ರೂ ಮಾಡಲಿ, ಅಧಿಕಾರ ಯಾರು ಬೇಕಾದ್ರೂ ಅನುಭವಿಸಲಿ. ಈ ತಾಲೂಕಿನ ಹಿತದೃಷ್ಟಿಯಿಂದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವಂತಹ ಒಬ್ಬ ಜನನಾಯಕರ ಅವಶ್ಯಕತೆ ಇದೆ. ಮುಂಬರುವಂತಹ ಚುನಾವಣೆಗಳಲ್ಲಿ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮತದಾರರು ಒಳ್ಳೆಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಈ ತಾಲೂಕಿನ ಅಭಿವೃದ್ಧಿ, ಯಶಸ್ಸು, ಶ್ರೇಯಸ್ಸಿಗಾಗಿ ತಾವು ಪಾತ್ರಧಾರಿಗಳ ಆಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.